ಟಿವಿ9 ಆಯೋಜಿಸಿದ್ದ ಇಂಡಿಯನ್ ಟೈಗರ್ಸ್ ಮತ್ತು ಟೈಗರ್ಸ್ಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಶ್ಲಾಘಿಸಿದ್ದಾರೆ. ಯುರೋಪ್ನಲ್ಲಿ ನಡೆದಂಥ ಫುಟ್ಬಾಲ್ ಪಂದ್ಯದಲ್ಲಿ ಬಾಲಕರ ತಂಡ ವಿಜಯ ಪತಾಕೆ ಹಾರಿಸಿದೆ. ಹೀಗಾಗಿ ಮನ್ಸುಖ್ ಮಾಂಡವಿಯಾ ಒಲಿಂಪಿಕ್ಸ್ ತಯಾರಾಗುವಂತೆ ಬೂಸ್ಟ್ ನೀಡಿದ್ದಾರೆ. ಟಿವಿ9 ನೆಟ್ವರ್ಕ್ ಆಯೋಜಿಸಿರುವ ಐತಿಹಾಸಿಕ ಇಂಡಿಯನ್ ಟೈಗರ್ಸ್ ಹಾಗೂ ಟೈಗ್ರೆಸಸ್ ಅಭಿಯಾನವನ್ನ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಶ್ಲಾಘಿಸಿದ್ರು. ಯುರೋಪ್ನಿಂದ ಹಿಂದಿರುಗಿದ ಆಟಗಾರರಿಗೆ ಮನ್ಸುಖ್ ಮಾಂಡವಿಯಾ ಪ್ರೋತ್ಸಾಹದ ಮೂಲಕ ಮತ್ತಷ್ಟು ಬೂಸ್ಟ್ ನೀಡಿದ್ರು. वर्ल्ड कप में देश को आगे बढ़ाना है. सरकार ने उसके लिए सारी व्यवस्था करी है, तैयारी करी है. ಆಸ್ಟ್ರಿಯಾ, ಜರ್ಮನಿಯಲ್ಲಿನ ತರಬೇತಿಗಾಗಿ ಒಟ್ಟು 50,000 ಆಟಗಾರರು ನೋಂದಣಿ ಮಾಡಿಸಿದ್ರು. ಅದರಲ್ಲಿ 10,000 ಮಂದಿಯನ್ನ ಪ್ರಾದೇಶಿಕವಾಗಿ ಆಯ್ಕೆ ಮಾಡಲಾಯಿತು. ಫೈನಲ್ ಆಗಿ 28 ಪ್ರತಿಭಾನ್ವಿತರು ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ಆಯ್ಕೆಯಾದರು. 2 ದಿನಗಳ ತರಬೇತಿ ಬಳಿಕ ಅಖಾಡಕ್ಕಿಳಿದ ಆಟಗಾರರು ಗುಮ್ರೆನ್ ಫುಟ್ಬಾಲ್ ಅಕಾಡೆಮಿಯನ್ನ 7-0 ಅಂತರದಿಂದ ಸೋಲಿಸಿದ್ರು. ಇಂಡಿಯನ್ ಟೈಗರ್ಸ್ ಹಾಗೂ ಟೈಗ್ರೆಸಸ್ ಅಭಿಯಾನ ವಿಶ್ವದಲ್ಲೇ ಒಂದು ಐತಿಹಾಸಿಕ ಫುಟ್ಬಾಲ್ ಭೇಟಿಯಾಗಿದೆ. 2024ರಲ್ಲಿ ಟಿವಿ9 ನೆಟ್ವರ್ಕ್ ಇದನ್ನ ಆರಂಭಿಸಿದ್ದು, ಟಿವಿ9 ನೆಟ್ವರ್ಕ್ ಶ್ರಮಕ್ಕೂ ಫಲ ಸಿಕ್ಕಿದೆ. ಮಾರ್ಚ್ 28ರಂದು ನವದೆಹಲಿಯಲ್ಲಿ ನಡೆದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಕಾರ್ಯಕ್ರಮದಲ್ಲಿ ಇಂಡಿಯನ್ ಟೈಗರ್ಸ್ ಹಾಗೂ ಟೈಗ್ರೆಸಸ್ ಟೀಮ್ಗಳನ್ನ ಖುದ್ದು ಪ್ರಧಾನಿ ಮೋದಿಯವರೇ ಆಶೀರ್ವದಿಸಿದ್ರು. ಯುವ ಚಾಂಪಿಯನ್ಗಳಿಗೆ ಉತ್ಸಾಹ ತುಂಬಿದ್ರು. मैं टीवी9 को विशेष रूप से बधाई दूंगा, क्योंकि 2 साल के भीतर देख लेना, सभी मीडिया हाउस को यही करना पड़ेगा. यानी टीवी9 थिंक्स टुडे भाग्यों के लिए रास्ता खोल देगा. मैं इस प्रयास के लिए बहुत बहुत अभिनंदन करता हूं आपकी पूरी टीम को. ಟಿವಿ9 ನೆಟ್ವರ್ಕ್ ಎಂಡಿ ಹಾಗೂ ಸಿಇಒ ವರುಣ್ ದಾಸ್ ಮಾತನಾಡಿ, ಪ್ರಧಾನಿ ಮೋದಿ ಅವರು ಯುವ ಜನರಿಗೆ ಪ್ರೇರೇಪಿಸುವ ಮಾದರಿಯ ಬಗ್ಗೆ ಗುಣಗಾನ ಮಾಡಿದ್ರು. The Honorable PM's keynote address live. Our second constituency is the youth. I have observed that whenever the Honorable Prime Minister interacts with the children, there's a unique chemistry at play. That makes me wonder, sir, whether you love the children more or the children love you more. ಅದೇನೇ ಹೇಳಿ, ಟಿವಿ9 ಆಯೋಜಿಸಿರುವ ಇಂಡಿಯನ್ ಟೈಗರ್ಸ್ ಅಂಡ್ ಟೈಗ್ರೆಸಸ್ ಅಭಿಯಾನ ಕೇವಲ ಅಭಿಯಾನ ಮಾತ್ರವಲ್ಲ, ಅದೆಷ್ಟೋ ಕ್ರೀಡಾಪಟುಗಳಿಗೆ ತಮ್ಮ ಸಾಮರ್ಥ್ಯ ಗುರುತಿಸಿಕೊಳ್ಳುವ ವೇದಿಕೆ ಆಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ ಟಿವಿ9.